ನಮಸ್ತೆ ಫ್ರೆಂಡ್, ಇವತ್ತು ಕಡಲೆಕಾಳು ಹುಳಿ ಮಾಡೋದು ನೋಡೋಣ ಬನ್ನಿ. ಒಂದು 200 ಗ್ರಾಮಷ್ಟು ಕಡಲೆಕಾಳನ್ನು ಹಾಕಿದ್ದೇನೆ. ಆಲೂಗಡ್ಡೆ ಬದನೆಕಾಯಿಯನ್ನು ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೇನೆ ನೋಡಿ. ಕೊತ್ತಂಬರಿ, ಟೊಮೊಟೊ, ಕಾಯಿ, ಕಡಲೆ ಇವಿಷ್ಟು ರುಬ್ಬಿಕೊಳ್ಳೋದಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ಈರುಳ್ಳಿ ಒಂದು ಒಗ್ಗರಣೆಗೆ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ ಎಲ್ಲವೂ ಒಗ್ಗರಣೆಗೆ, ಒಂದು ಅರ್ಧ ಚಮಚ ಗರಂ ಮಸಾಲ, 1 ಚಮಚ ಧನಿಯಾ ಪುಡಿ, ಅಚ್ಕಾರದ ಪುಡಿ ಹಾಕೋಣ ನೋಡಿ. ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಟು ಒಂದು 5 ಚಮಚ ಎಣ್ಣೆ ಹಾಕೋಣ. ಎಣ್ಣೆ ಕಾದ ಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು ಎಲ್ಲವನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ಕಡಲೆಕಾಳು ಹುಳಿ ತುಂಬ ಚೆನ್ನಾಗಿರುತ್ತದೆ, ಒಳ್ಳೆ ರುಚಿಕರವಾಗಿರುತ್ತದೆ ಇದು ನೋಡಿ. ಈರುಳ್ಳಿ ಎಲ್ಲ ಫ್ರೈ ಆದ ಮೇಲೆ ಇದಕ್ಕೆ ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋದ ಮೇಲೆ ಇದಕ್ಕೆ ಧನಿಯಾ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ ಎಲ್ಲವನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಎಲ್ಲವನ್ನು ಚೆನ್ನಾಗಿ ಹಾಕಿ ಒಂದು ಸ್ವಲ್ಪ ಅರಿಶಿಣ ಹಾಕಿ ಫ್ರೈ ಮಾಡೋಣ ನೋಡಿ. ಈ ರೀತಿ ಫ್ರೈ ಮಾಡಿದರೆ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಾಗುತ್ತದೆ ಗೊಜ್ಜು. ಈಗ ಕಡಲೆಕಾಳು, ನೆನೆಸಿರುವ ಕಡಲೆಕಾಳು 200 ಗ್ರಾಮಷ್ಟು ಹಾಕಿದ್ದೇನೆ ನಾನು. ಆಲೂಗಡ್ಡೆ ಬದನೆಕಾಯಿ, 2 ಆಲೂಗಡ್ಡೆ, 2 ಬದನೆಕಾಯಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ನೋಡಿ. ಈ ರೀತಿ ಸಣ್ಣಗೆ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡೋಣ ನೋಡಿ. ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ರುಬ್ಬಿಕೊಂಡಿರುವ ಮಸಾಲೆಯನ್ನು ಇದಕ್ಕೆ ಹಾಕೋಣ. ಕಾಯಿ, ಟೊಮೊಟೊ, ಈರುಳ್ಳಿ, ಕಡಲೆ ಒಂದು ಸ್ವಲ್ಪ ಎಲ್ಲವನ್ನು ಹಾಕಿ ರುಬ್ಬಿದ್ದೇನೆ ನೋಡಿ. ಈ ರೀತಿ ಕಡಲೆ ಹಾಕಿದರೆ ಗೊಜ್ಜು ಚೆನ್ನಾಗಿ ಹೊಂದಿಕೊಂಡು ತುಂಬ ರುಚಿಕರವಾಗಿ ಇರುತ್ತದೆ. ಎಲ್ಲವನ್ನು ಹಾಕಿ ಸ್ವಲ್ಪ ನಮಗೆ ಅಳತೆಗೆ ತಕ್ಕಷ್ಟು ನೀರು ಹಾಕೋಣ. ನೀರು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ನೋಡಿ. ಇಷ್ಟು ಹಾಕಿದರೆ ಇದಕ್ಕೆ ಸಾಕಾಗುತ್ತದೆ ನೋಡಿ. ಎಲ್ಲವನ್ನು ಒಂದು ರೀತಿ ಮಿಕ್ಸ್ ಮಾಡಿ ಗೊಜ್ಜನ್ನು ಕುಕ್ಕರ್ ಮುಚ್ಚಳವನ್ನು ಹಾಕಿ 2 ವಿಸಲ್ ಕೂಗಿಸಿದರೆ ಕಡಲೆಕಾಳು ಹುಳಿ ಚೆನ್ನಾಗಿ ರೆಡಿಯಾಗಿ ಬರುತ್ತದೆ ನೋಡಿ. ಈ ರೀತಿ ಆಗಿದೆ ನೋಡಿ ಹುಳಿ. ಕಡಲೆಕಾಳು ಹುಳಿ ಸೂಪರಾಗಿರುತ್ತದೆ. ಇದು ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಒಳ್ಳೆ ಕಾಂಬಿನೇಷನು. ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ.